ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಬಹಳ ಖುಷಿ ಆಗುತ್ತೆ ಸರ್, ಯಾಕಂತಂದ್ರೆ ಇಂಥ ಒಂದು ಪ್ರಾಜೆಕ್ಟ್ಗೆ ಡೈಲಾಗ್ ಬರೆಯೋದಾಗ ನನಗೆ ಹರಿ ಸರ್ ನನ್ನ ಕೆರಿಯರ್ ಸ್ಟಾರ್ಟ್ ಡೇಸ್ ಇಂದನೂ ಕೂಡ ನಾನು ಬಹುದೂರ ನಿಂತಾಗಿಂದ ಹಿಡಿದು ಮತ್ತೆ ಸಕ್ಸಸ್ ಆದಾಗಿಂದ ಹಿಡಿದು ನನ್ನ ಸ್ಟಾರ್ಟಿಂಗ್ ಕೆರಿಯರ್ ಥ್ರೂ ಹರಿಯಾಣನೇ ಅಂದ್ರೆ ಅವ್ರ ಹಿಂದೆ ನಾವು ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ನನ್ನ ಭರ್ಜರಿ ಇರ್ಬೋದು. ಸೊ ಮೊದಲು ಏನೋ ಒಂದು ಫ್ಯಾಮಿಲಿ ಬಾಂಡಿಂಗ್, ನಾವು ಯಾವತ್ತೂ ಅಣ್ಣ ಅಂತಾನೆ ಅನ್ನೋದು, ಹರಿಯಾಣ ಅಂತಾನೆ. ಅವ್ರು ಫ್ರಮ್ ದ ಡೇ ಅವ್ರು ಅಂದ್ಕೊಂಡ್ರು ಕತೆ ಹಿಂಗೆ ಅಂದ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ಹಿಂಗೆ ಈ ಥರ ಸ್ಕ್ರೀನ್ ಪ್ಲೇ ಅಂದ್ಕೊಂಡಿದ್ದೀನಿ ಅಂತ. ಅವಾಗಲೇ ಖುಷಿಯಾಗಿತ್ತು, ಯಾಕಂತಂದರೆ ಪ್ರತಿ ಸಲ ಇವ್ರ ಹತ್ರ ಮ್ಯೂಸಿಕ್ ಕಂಪೋಸಿಷನ್ ಹೋದಾಗಲೂ ಕೂಡ ನಮ್ಮ ತಲೆಯಲ್ಲಿರೋಂಥ ಸೀನ್ ಎಲ್ಲ ಎನ್ಹ್ಯಾನ್ಸ್ ಆಗ್ತಾ ಇತ್ತು. ಅದು ಒಬ್ಬ ನಿರ್ದೇಶಕನಿಗೆ, ಒಬ್ಬ ಸ್ಕ್ರೀನ್ ರೈಟರ್ಗೆ ಮಾತ್ರ ಆ ಥರ ಥಾಟ್ಸ್ ಇರುತ್ತೆ. ಓಕೆ, ನೀನು ನನ್ನ ಕತೆ ಹೇಳ್ಬೇಕಾದ್ರೂ ಅಷ್ಟೇ, ಎಷ್ಟೋ ಥಾಟ್ಸ್ಗಳು ನನ್ನ ಬಹುದೂರ್ ಭರ್ಜರಿನಲ್ಲಿ ವಾವನ್ನ ಥರ ಆಗಿದೆ ಅಂದರೆ ಅಲ್ಲಿ ಹರಿಯಾಣನ ಇನ್ಪುಟ್ಸ್ ಇದೆ. ಒಂದಿಷ್ಟು ಇಂಟ್ರೋಲ್ ಬ್ಲಾಕ್ ಸೀನ್ಸ್ ಇರ್ಬೋದು. ಸೊ ಒಂದ್ಸಲ ಕತೆ ಡಿಸ್ಕಷನ್ ಆದಾಗ ಯಜಮಾನ ನನ್ಗನ್ಸಿದ್ದು, ಅಯ್ಯೋ ಏನಪ್ಪ ನಾನು ಇಷ್ಟೆಲ್ಲ ನಾನು ಒಬ್ಬ ರೈಟ್, ನನ್ಗೆ ಯಾಕೆ ಈ ಥರ ಥಾಟ್ ಹೊಳಿಲಿಲ್ಲ, ಇಂಥ ಕತೆ ಹೊಳಿಲಿಲ್ಲ ಅಂತ ವಾವ್ ಅಂತ ಅನ್ನಿಸ್ತು ಕತೆ. ಆ್ಯಂಡ್ ಅವ್ರ ಜೊತೆ ಫ್ರಮ್ ದ ಡೇ ಒನ್ ಇಂದ ಹಂಗೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ, ಹಂಗಿನ ಜೊತೆನಲ್ಲೇ ಅಣ್ಣನ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋರು ಒಂದು ಥಾಟ್ಸ್ನೆಲ್ಲ. ಅವಾಗ ಖುಷಿ ಅನ್ಸಿದ್ದೆ ಏನಂದ್ರೆ ನೀನೇ ಡೈಲಾಗ್ ಬರೆಯೋದ್ರು. ನನಗೆ ಅಣ್ಣನ ಹತ್ರ ವರ್ಕ್ ಮಾಡೋದಕ್ಕೆ ಫ್ರಮ್ ದ ಡೇ ಒನ್ ಇಂದನೂ ಖುಷಿನೇ ಅದು. ಯಾಕಂತಂದ್ರೆ ಅವ್ರಿಗಿರೋಂಥ ವಾಸ್ಟ್ ಎಕ್ಸ್ಪೀರಿಯನ್ಸು, ಅವ್ರ ಇಂಡಸ್ಟ್ರಿನ ನೋಡ್ಕೊಂಡು ಬಂದಿರೋದು, ಆಮೇಲೆ ಅವ್ರ ಟೈಮಲ್ಲಿ ಇದ್ದಂಥ ಇಂಡಸ್ಟ್ರಿ, ಇವಾಗಿರೋಂಥ ಇಂಡಸ್ಟ್ರಿ, ಅವ್ರ ಜೊತೆ ಮಾತಾಡಿದ್ರೇ ಒಂದು 10 ಸ್ಕ್ರಿಪ್ಟ್ ಹುಟ್ಟುತ್ತೆ. ಸೊ ಆ ಥರ ಸೊ ಖುಷಿ ಅನ್ಸುತ್ತೆ ನನಗೆ ಈ ಸಿನಿಮಾದಲ್ಲಿ ಡೈಲಾಗ್ ಬರ್ತೀನಿ ಖುಷಿ. ಆ್ಯಂಡ್ ದರ್ಶನ್ ಸರ್ ನಮ್ಮ ಯಜಮಾನ್ರು ಬರೆಯೋದಂತೂ ಇನ್ನೂ ಖುಷಿನೇ. ಏನೋ ತಕ್ಕಮಟ್ಟಿಗೆ ಡೈಲಾಗ್ಸ್ ಬರ್ದಿದ್ವಿ, ಅಣ್ಣ ಬರ್ಸ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಜನ ನೋಡ್ಬೋದು ಮಿಡ್ ನೈಟಲ್ಲಿ ಅಂದ್ರೆ ಏನಾಗುತ್ತೆ, ಪ್ರತಿ ಸಲ ಒಂದು ಡ್ರಾಫ್ಟ್ ಅಂತ ರೆಡಿ ಆಗುತ್ತೆ. ನನ್ನ ಸಿನಿಮಾನು ಅಷ್ಟೇನೆ, ನಮ್ಗೆ ಫೈನಲ್ ಹೋಗೋ ತನಕ ಇನ್ನೂ ಬೆಟರ್ ಬೇಕು ಅಂತ ಅನಿಸ್ತಿರುತ್ತೆ. ಅಂಡ್ ಆಲ್ಮೋಸ್ಟ್ ನಮ್ಮ ಮಿರರ್ ತರ ಅಷ್ಟೇ, ಹರಿ ಸರ್ ಏನು ಅನ್ಕೊಂಡಿದ್ರು ಅದಕ್ಕೆ ನನ್ನ ಕೈಲಾದಷ್ಟು ಜೀವ ಕೊಟ್ಟು ನನ್ನ ಹತ್ರ ಅವ್ರು ಬರ್ಸ್ಕೊಂಡಿದ್ದಾರೆ. ನನ್ನ ಸಿನಿಮಾಗೂ ಅಷ್ಟು ವರ್ಷ ಬರ್ದಿಲ್ಲ ಅನ್ಸುತ್ತೆ. ಒಂದು ಸೀಕ್ರೆಟ್ ಹೇಳ್ಬಿಡಿ, ಒಂದು ಡೈಲಾಗ್ ಬರ್ದಾದ್ಮೇಲೆ ಬೇಸಿಕ್ಲಿ ಅದನ್ನ ಕನ್ನಡಿ ಇಟ್ಕೊಂಡು ನೀವೇ ಅದನ್ನ ಒಂದ್ಸತಿ ಎನಾಕ್ಟ್ಮೆಂಟ್ ಚೆನ್ನಾಗಿದೆ ಅನ್ಕೊಂಡು ಫೈಲ್ ಮಾಡ್ತೀರಾ? ಸತ್ಯವಾಗ್ಲೂ ಇಲ್ಲ ಸರ್, ನಾವು ರೈಟರ್ ಆಗಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ನಮ್ಮ ಹೀರೋಯಿನ್ ಬಂದು ನಿಂತ್ಕೊಂತಾರೆ, ಹಿಂಗೆ ಡೈಲಾಗ್ ಹೇಳ್ತಾರೆ ಅಂತ. ಅಂಡ್ ಆಬ್ವಿಯಸ್ಲಿ ಆಸ್ ಅ ರೈಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅದು ಡೈರೆಕ್ಟ್ ಅವ್ರು ಏನ್ ಅನ್ಕೋತಾರೆ ಅದಕ್ಕೆ ನಾವು ಬರೆಯೋದು ಅಷ್ಟೇ. ಸಾಂಗ್ಸು ಅಷ್ಟೇನೆ, ಹರಿ ಸರ್ ಹತ್ರ ಸಾಂಗ್ ಬರೀಬೇಕಂದ್ರೆ ಆಲ್ರೆಡಿ ಒಂದು ಡ್ರಾಫ್ಟ್ ರೆಡಿ ಇರುತ್ತೆ. ಅಂದ್ರೆ ಈ ತರ ಇರುತ್ತೆ, ಈ ತರ ಎನ್ಹ್ಯಾನ್ಸಿಂಗ್ ಇರುತ್ತೆ, ಈ ಒಂದು ಪಾಯಿಂಟ್ ಅಲ್ಲಿ ಹೀರೋಯಿಸಮ್ ಲೈನ್ಸ್ ಬೇಕು, ಇಲ್ಲಿ ಎಮೋಷನ್ಸ್ ಬೇಕು, ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಇರುತ್ತೆ. ಪದ ಬಿಟ್ಟ ಸ್ಥಳ ತರ ಇರುತ್ತೆ. ಸೂಪರ್, ಜೋರಾಗಿ ಚಪ್ಪಾಳೆ ಚೇತನ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್.